ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಆಗಮನ. ಕೇಕ್ ಕತ್ತರಿಸಿ ವಿಮಾನಯಾನ ಪುನರಾರಂಭ ಮಾಡುವ ಮೂಲಕ ಸಂಭ್ರಮಿಸಿದ ಸಿಎಂ, ಡಿಸಿಎಂ ಸಚಿವರು. ಕಲಬುರಗಿಯಿಂದ ವಿಶೇಷ ವಿಮಾನದ ಮೂಲಕ ಬೀದರ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಿಎಂ, ಡಿಸಿಎಂ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡ ಲಂಬಾಣಿ ಸಮುದಾಯದ ಮಹಿಳೆಯರು. ನಾಗರಿಕ ವಿಮಾನಯಾನ ಪುನರಾರಂಭಕ್ಕೆ ಸಿಎಂ ಸಿದ್ದರಾಮಯ್ಯ ವಿದ್ಯುಕ್ತ ಚಾಲನೆ. ಆಯ್ದ 5 ಜನ ಪ್ರಯಾಣಿಕರಿಗೆ ಬೋರ್ಡಿಂಗ್ ಪಾಸ್ ವಿತರಿಸುವ ಮೂಲಕ ಚಾಲನೆ. ಮುಖ್ಯಮಂತ್ರಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಂಸದ ಸಾಗರ್ ಖಂಡ್ರೆ ಸೇರಿ ಹಲವರು ಸಾಥ್. ಕಳೆದ 1.5 ವರ್ಷದಿಂದ ಸ್ಥಗಿತಗೊಂಡಿದ್ದ ವಿಮಾನಯಾನ ಪುನರಾರಂಭ. ಪ್ರತಿನಿತ್ಯ ಬೆಳಗ್ಗೆ ಬೀದರ್, ಬೆಂಗಳೂರು ನಡುವೆ ಸಂಚರಿಸಲಿರುವ ಸ್ಟಾರ್ ಏರ್ ವಿಮಾನ ಬೆಂಗಳೂರಿನಿಂದ ಬೆಳಗ್ಗೆ 7:45ಕ್ಕೆ ಹೊರಟು ಬೆಳಗ್ಗೆ 9 ಗಂಟೆಗೆ ಬೀದರ್ ತಲುಪಲಿರುವ ವಿಮಾನ. ಪುನಃ 9:30ಕ್ಕೆ ಬೀದರ್ನಿಂದ ಹೊರಟು ಬೆಳಗ್ಗೆ 10:45ಕ್ಕೆ ಬೆಂಗಳೂರು ತಲುಪಲಿರುವ ಸ್ಟಾರ್ ಏರ್ ವಿಮಾನ. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದ ಸಿಎಂ ಸಿದ್ದರಾಮಯ್ಯ. ಇದು ಬೀದರ್ ಜಿಲ್ಲೆಗೆ ಯಾರೋ ಮರೆಯದ ದಿನ. ಏಕೆಂದರೆ ಉಡಾನ್ ಯೋಜನೆ ಅಡಿಯಲ್ಲಿ ನಮ್ಮ ನಾಗರಿಕ ವಿಮಾನಯಾನ ಪ್ರಾರಂಭ ಆಗಿತ್ತು. ಕೇಂದ್ರ ಸರ್ಕಾರ ಸಹಾಯಧನ ಕೊಡ್ತಾ ಇದ್ರು. ಏಕಾಏಕಿ ಸಹಾಯಧನ ಸ್ಥಗಿತಗೊಳಿಸಿದ್ರು. ಆ ಸಹಾಯಧನ ಸ್ಥಗಿತಗೊಳಿಸಿದ ಮೇಲೆ ಹಿಂದೆ ಇದ್ದಂತ ಡಬಲ್ ಎಂಜಿನ್ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸ್ಥಗಿತಗೊಂಡಂತ ವಿಮಾನಯಾನ ಅವರಿಗೆ ಪ್ರಾರಂಭ ಮಾಡಲಿಕ್ಕೆ ಆಗಿರಲಿಲ್ಲ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯ ಕಂಡ ಅಪರೂಪದ ಮುತ್ಸದ್ದಿ ರಾಜಕಾರಣಿಗಳಾದಂತ ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರು, ಅವರ ಒಂದು ಸಹಕಾರದಿಂದ ಇವತ್ತು ನಾನು, ರಹೀಂ ಖಾನ್ ಅವರು, ಸಂಸದ ಸಾಗರ್ ಖಂಡ್ರೆ ಅವರು, ಇತರ ಎಲ್ಲಾ ಜನಪ್ರತಿನಿಧಿಗಳು, ನಮ್ಮ ಭೀಮರಾವ್ ಪಾಟೀಲ್ ಅವರು ಇರ್ಬೋದು, ಚಂದ್ರಶೇಖರ್ ಪಾಟೀಲ್ ಅವರು, ರಾಜಶೇಖರ್